ನಮಸ್ಕಾರ. ನಾನು ಸುಪ್ರೀತ್ ಮೈಸೂರಿನಿಂದ ನಿಮ್ಮೊಂದಿಗೆ ಒಂದು ಹೊಸ ಮನೆ ಬ್ರ್ಯಾಂಡ್ ನ್ಯೂ ಹೌಸ್ ವಿಚ್ ಇಸ್ ಫಾರ್ ಸೇಲ್ ನೀವು ನೋಡ್ತಾ ಇರುವಂಥದ್ದು 30-50. ಭಾಳಷ್ಟು ಜನ ಕೇಳ್ತೀರಾ 20-30-30-40-40-60 ಮನೆಗಳು ತೋರಿಸ್ತೀರಾ ಅಂತ. ಈ ಮಿಡ್ ಸೈಜ್ ಅಂದರೆ 30-50 ಸೈಜಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಯಾವ ಥರ ಇದ್ದರೆ ನಮಗೆ ತೋರಿಸಿ ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಮಾಡ್ತಾ ಇರುವಂತಹ ವಿಡಿಯೋ ಇದು. ನಾನು ಇವತ್ತಿರೋದು ಮೈಸೂರು ಆಂದೋಲನ ಸರ್ಕಲ್ ಪಕ್ಕದಲ್ಲೇ ಇರುವಂತಹ ಒಂದು ಮೂಢ ಅನುಮೋದಿತ ಖಾಸಗಿ ಬಡಾವಣೆಯಲ್ಲಿ 30-50 ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂಥದ್ದು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಮತ್ತು 2 ಬೆಡ್ರೂಮ್ ಮನೆ ಇದೆ. ಮೇಲ್ಗಡೆ ಡ್ಯೂಪ್ಲೆಕ್ಸ್ 3 ಬೆಡ್ರೂಮ್ ಮನೆ ಇದೆ. ಅಂದರೆ ಗ್ರೌಂಡ್ ಫ್ಲೋರಲ್ಲಿ ನೀವು ರೆಂಟಿಗೆ ಕೊಟ್ಟು ಮೇಲ್ಗಡೆ ವಾಸ ಇರ್ಬೋದು. ಗ್ರೌಂಡ್ ಫ್ಲೋರ್ ರೆಂಟ್ ಕೊಟ್ಟರೆ ಎಷ್ಟಿಗೆ ಬರುತ್ತೆ ಅಂತ ಭಾಳಷ್ಟು ಜನ ಈ ಥರ ವಿಡಿಯೋಗಳು ಮಾಡಿದಾಗ ಕೇಳ್ತೀರಾ. ಸರಿ ಸುಮಾರು ಇದು 2 ಬೆಡ್ರೂಮ್ ಮನೆ ಸುಸರ್ಜಿತವಾಗಿರುವಂಥದ್ದು. ಅಂದರೆ ಎಲ್ಲದರಲ್ಲೂ ವಾರ್ಡ್ರೋಪು, ಮಾಡ್ಯುಲರ್ ಕಿಚನು, ಟಿವಿ ಕ್ಯಾಬಿನೆಟು, ಸೋಲಾರು, ಸೊಪ್ಪು ಪ್ರತಿಯೊಂದು ಇರುವಂಥದ್ದು. ಗ್ರೌಂಡ್ ಫ್ಲೋರ್ ಮನೆ ರೆಂಟಿಗೆ ಕೊಟ್ಟರೆ 2 ಬೆಡ್ರೂಮ್ ಮನೆ ಸರಿ ಸುಮಾರು ನಿಮಗೆ 15,000-16,000 ರೂಪಾಯಿ ಪರ್ ಮಂತ್ ರೆಂಟ್ ಬರುತ್ತೆ. ಎಲ್ಲಿದೆ ಇದು ಅಂತ ಅಂದರೆ ಮೈಸೂರು ಮಧ್ಯಭಾಗದಲ್ಲಿ. ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು ಸುಪ್ರೀತ್ ನಮಗೆ ಗೊತ್ತಾಗ್ತಲ್ಲ ಆಂದೋಲನ ಸರ್ಕಲ್ ಎಲ್ಲಿದೆ ಅಂತಂದರೆ ಮೈಸೂರು ಮಧ್ಯಭಾಗ. ಲೆಟ್ಸ್ ಟೇಕ್ ಇಟ್ ಆಸ್ ದೇವರಾಜ್ ರೋಡು, ಅರಸು ರೋಡು, ಸ್ಯಾಜ್ ರೋಡ್, ಮನ್ನಾಸ್ ಮಾರ್ಕೆಟು, ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ಇದನ್ನ ವಾಟ್ ವಿ ಕಾಲ್ಡ್ ದ ಹಾರ್ಟ್ ಆಫ್ ದ ಸಿಟಿ ಅಥವಾ ಸೆಂಟರ್ ಆಫ್ ದ ಸಿಟಿ ಅಂತ ಏನು ಹೇಳ್ತೀವಿ. ಅಲ್ಲಿಂದ ಸರಿ ಸುಮಾರು ನಿಮಗೆ 6 ಕಿಲೋಮೀಟರ್ಸ್ ಒಳಗೆ ಇರುವಂತಹ ಮೂಲಭೂತ ಸೌಕರ್ಯಗಳು ಎಲ್ಲ ಇರುವಂತಂದರೆ ನೀವು ಇವಾಗಲೂ ನೋಡ್ಬೋದು. ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್, ಡಾಂಬರೀಕರಣ, ಟಾರ್ ರೋಡು ಮತ್ತು ಸುತ್ತಮುತ್ತ ಈಗಾಗಲೇ ಬಹಳಷ್ಟು ಮನೆಗಳಾಗಿರುವಂತಹ ಪಾಪ್ಯುಲೇಟೆಡ್ ಏರಿಯಾ, ಒನ್ ಆಫ್ ದಿ ಪಾಪ್ಯುಲೇಟೆಡ್ ಏರಿಯಾಲೇ ಇರುವಂಥದ್ದು ಇದು. ಇನ್ನೊಂದು ವಿಚಾರ ನಾನೀಗಾಗಲೇ ಹೇಳದಂತೆ ದಿಸ್ ಆರ್ 30-50 ಅಂತ ಸರಿ ಸುಮಾರು ಎಷ್ಟು ಕಟ್ಟಿದರೆ, ಎಷ್ಟು ಚದರ ಕಟ್ಟಿದರೆ ಈ ಟೋಟಲ್ ಬಿಲ್ಟಪ್ ಏರಿಯಾ ಇದ್ರದ್ರೆ ಸರಿ ಸುಮಾರು 38 ಚದರ, ಅಂದರೆ 3,800 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂಥದ್ದು. ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಸ್ನೇಹಿತರೆ, ಏನು ನಾನು ಈ ಮನೆ ಈಸ್ಟ್ ಫೇಸಿಂಗ್ ಮನೆ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ, ಅದರ ಪಕ್ಕದಲ್ಲೇ ಭಾಳಷ್ಟು ಜನ ಕೇಳಿದ್ರಿ ಸುಪ್ರೀತ್ 30-50 ನಮಗೊಂದು ಪಾರ್ಕ್ ಥರನೂ ಇದ್ದರೆ ಭಾಳಷ್ಟು ಚೆನ್ನಾಗಿರುತ್ತೆ. ನೋಡಿ ಈ ಮನೆ ಏನಿದೆ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂಥದ್ದು. ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಅದರ ಪಕ್ಕದಲ್ಲೇ ಇರುವಂತಹ ಒಂದು ಪಾರ್ಕ್ ಇದೆ. ಸೊ ಪಕ್ಕದಲ್ಲಿ ಯಾವತ್ತು ಇನ್ನೆಂದೆಂದಿಗೂ ಮುಂಬರೋ ದಿವಸಗಳಲ್ಲೂ ಸಹ ಯಾವತ್ತು ಬಿಲ್ಡಿಂಗ್ ಹೈ ರೈಸ್ ಬಿಲ್ಡಿಂಗ್ಗಳಾಗಲ್ಲ, ಪಕ್ಕದಲ್ಲಿ ಮನೆ ಬರಲ್ಲ ಅಥವಾ ಬಿಲ್ಡಿಂಗ್ ಬರಲ್ಲ. ಸೊ ಅದರಿಂದಾಗಿ ಗಾಳಿ ಮತ್ತು ಬೆಳಕು ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ. ಸೊ ವೆಂಟಿಲೇಷನ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್. ಬಳಸ ಕೇಳ್ತೀರಿ ಸುಪ್ರೀತ್ ನೀವು ವಿಡಿಯೋ ಮಾಡ್ಬೇಕಾರೆ ಆ ಕಡೆ ಈ ಕಡೆ 2 ಕಡೆಯಿಂದ ಮನೆ ಬಂದ್ಬಿಡುತ್ತೆ, ನಮಗೆ ಗಾಳಿ ಮತ್ತು ಬೆಳಕು ಚೆನ್ನಾಗಿರಲ್ಲ, ನಾವು ಎಷ್ಟೇ ಚೆನ್ನಾಗಿ ಮನೆ ಕಟ್ಕೊಂಡ್ರು ಅಂತ. ಬಟ್ ಇದರಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ವಿಚ್ ಐಮ್ ಟೆಲಿಂಗ್ ವಿಚ್ ಇಸ್ ಫಾರ್ ಸೇಲ್, ಇದರಲ್ಲಿ ಪಕ್ಕದಲ್ಲಿ ಪಾರ್ಕ್ ಇರೋದ್ರಿಂದ ನಿಮಗೆ ಯಾವತ್ತೂ ಸಹ ಗಾಳಿ ಮತ್ತು ಬೆಳಕಿಗೆ ತೊಂದರೆ ಆಗಲ್ಲ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಂಟೈರ್ ಈ ಮನೆಯ ವಿಡಿಯೋ ನಾನು ಇಂಚಾಗಿ ನಿಮಗೆ ತೋರಿಸಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಲಿ ಲಿಂಕಲ್ಲಿ, ನಾನು ಇದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮೀ, ನಾನು ಕಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟು ಇದಕ್ಕೆ ಈ ಮನೆಗೆ ಮೂಡಾದಿಂದ ಮೂಡಾ ಖಾತಾ, ಮೂಡಾ ಪ್ಲಾನ್ ಅಪ್ರೂವಲ್ ಮತ್ತು ಮೂಡಾದಿಂದನೇ ನಿಮಗೆ ಇದಕ್ಕೆ ಎಲ್ಲ ತರಹದ ಡಾಕ್ಯುಮೆಂಟೇಷನ್ಗಳು ಸಿಗುತ್ತೆ, ಅಪ್ರೂವಲ್ ಆಗಿರುವಂಥದ್ದು. ಮತ್ತು ಬಹಳ ಹಳೆಯ ರೆಸಿಡೆನ್ಷಿಯಲ್ ಲೇಔಟ್, ಸರಿ ಸುಮಾರು 4-6 ವರ್ಷ ಹಳೆಯ ಲೇಔಟು. ಈಗಾಗಲೇ ಎಲ್ಲ ಸೌಕರ್ಯಗಳು ಇದೆ. ಮತ್ತು ರಿಂಗ್ ರೋಡ್ ಎಲ್ಲಿದೆ, ಅಕಸ್ಮಾತ್ ಇಷ್ಟು ನಾನು ಹೇಳಿದಾಗ ಗೊತ್ತಾಗ್ತಾ ಇಲ್ಲ ಅಂತಾರೆ, ನೀವು ಕುವೆಂಪು ನಗರ ಟು ದಟ್ಟಗಳ್ಳಿ ಹೋಗುವ ಮಧ್ಯದಲ್ಲಿರುವಂತಹ ಖಾಸಗಿ ಮೂಡ ಅನುಮತಿ ಖಾಸಗಿ ಬಡಾವಣೆ ಇರೋದು. ದಟ್ಟಗಳ್ಳಿಗೂ ಹೋಗೋಕ್ಕಿಂತ ಮುಂಚೆ ಇರುವಂತಹ ಒಂದು ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ಈ ಮನೆ ಒಳಗೇನಿದೆ ಅಂತ ನಾನು ಹೇಳದಂತೆ ನನ್ನ ಯೂಟ್ಯೂಬ್ ಲಿಂಕಲ್ಲಿ ಈಗಾಗಲೇ ಎಲ್ಲವನ್ನು ಕೊಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಲೊಕೇಶನ್ನು, ಬ್ಯಾಂಕ್ ಲೋನು ಡೀಟೇಲ್ಸು, ಓನರ್ ಮೀಟಿಂಗು, ಪ್ರಾಪರ್ಟಿ ವಿಸಿಟು, ಇವೆಲ್ಲದಕ್ಕೂ ಯು ಕ್ಯಾನ್ ವಾಟ್ಸಪ್ ಮೀ ಆರ್ ಕಾಂಟ್ಯಾಕ್ಟ್ ಮೀ ಇನ್ ದ ಗಿವನ್ ಡಿಸ್ಕ್ರಿಪ್ಷನ್ ನಂಬರ್ ಇನ್ ದ ಬಿಲೋ. ಐಲ್ ಸಿ ಯು ಅಗೇನ್ with another property in another place of myself. Thank you for watching this video. Till then, take care and bye.